ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಅರ್ಧದಷ್ಟು ಕಡಿಮೆಯಾಗಿದೆ. ಹೀಗಾಗಿ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗೋ ಸಾಧ್ಯತೆ ಕೂಡ ಇದೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ದರ ₹1,850 ಇದೆ. ಒಂದು ವೇಳೆ ಬೆಲೆ ಏರಿಕೆಯಾದರೆ ₹2,200ವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಹೋಟೆಲ್ ಮಾಲೀಕರ ಸಂಘ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದ್ರು. ಗ್ಯಾಸ್ ಪೂರೈಕೆ ವ್ಯತ್ಯಯ ಹಿನ್ನೆಲೆಯಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಸುಲಿಗೆಗೆ ಇಳಿದಿರೋ ಆರೋಪ ಕೇಳಿ ಬರ್ತಾ ಇದೆ. ಹೋಟೆಲ್ ಮಾಲೀಕರು ಡಿಸ್ಟ್ರಿಬ್ಯೂಟರ್ಸ್ ವಿರುದ್ಧ ಸುಲಿಗೆ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನು ಒಂದು ವಾರಕ್ಕಾಗುವಷ್ಟು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದೆ. ಆದರೆ ದರ ಏರಿಕೆ ಆಗುವ ನಿರೀಕ್ಷೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಸಿಲಿಂಡರ್ ಅನ್ನು ಸರಬರಾಜು ಮಾಡ್ತಿಲ್ಲ ಅಂತ ಹೋಟೆಲ್ ಉದ್ಯಮಿ ಕೃಷ್ಣರಾಜ್ ಆರೋಪವನ್ನು ಮಾಡಿದ್ರು. ಈ ರೀತಿಯಾದ ಸುಮಾರು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು ₹2,800-3,000 ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತೊಗೊಂಡು ಹೋಗಬೇಕು ಅಂತೇಳಿ ಈ ರೀತಿಯಾದ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳು ಅದು ಎಲ್ಲ ಗುಡಾನ್ಗಳಿಗೆ ಹೋಗ್ಬಿಟ್ಟು ರೇಡ್ ಮಾಡಬೇಕು. ಪ್ರತಿ ಸ್ಟಾಕನ್ನು ಆಯಾ ದಿವಸ ಅವ್ರಿಗೆ ಕಸ್ಟಮರಿಗೆ ಸಪ್ಲೈ ಮಾಡಬೇಕಂತೇಳಿ ಕಂಪ್ನಿಯ ರೂಲ್ ಹೇಳುತ್ತೆ. ಅದನ್ನು ಬಿಟ್ಟು ಇವರು ಸ್ಟಾಕ್ ಮಾಡಿಕೊಂಡು ನೀವೇ ಡೈರೆಕ್ಟಾಗಿ ಬಂದರೆ ನಾವು ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ದಂಧೆಗಳಿದ್ದಾರೆ. ಈ ದಂಧೆ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರಿನ ಫೇಮಸ್ ಹೋಟೆಲ್ ಆದ ವಿದ್ಯಾರ್ಥಿ ಭವನಕ್ಕೂ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಹೋಟೆಲ್ನಲ್ಲಿದ್ದ 4 ಗ್ಯಾಸ್ ಒಲೆಗಳಲ್ಲಿ 2 ಗ್ಯಾಸ್ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ ಮಾಲೀಕರು 2 ಗ್ಯಾಸ್ ಒಲೆಯನ್ನ ಬಂದ್ ಮಾಡಿದ್ದಾರೆ. ಇದರ ಜೊತೆಗೆ ಮೆನುವಿನಲ್ಲೂ ಕೆಲವು ಆಹಾರಗಳನ್ನು ಕಟ್ ಮಾಡಲಾಗಿದೆ. 4 ಗ್ಯಾಸ್ ಸಿಲಿಂಡರ್ ಮೂಲಕ ಹೋಟೆಲ್ ನಡೆಸಲಾಗ್ತಾ ಇದೆ ಅಂತ ಹೋಟೆಲ್ ಮಾಲೀಕ ಅರುಣ್ ಅಡಿಗ ಹೇಳಿದ್ದಾರೆ. ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ. ನಮ್ಮ ರಿಸೋರ್ಸಸ್ನ 4 ಹಂಚನ್ನ 2 ಹಂಚಿಗೆ ಓಡಿಸ್ತಾ ಇದ್ದೀವಿ. ಪೂರಿ ನಿಲ್ಲಿಸಿದ್ದೀವಿ, ಸಾಂಬಾರು ಕಡಿಮೆ ಮಾಡಿದ್ದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಸೊ ದಟ್ ಇನ್ನು 1 ದಿವಸ ಎಕ್ಸ್ಟ್ರಾ ತಳ್ಕೊಂಡು ಮಾಡಿದ್ರೆ ಅಷ್ಟೊತ್ತಿಗೆ ಸರ್ಕಾರ ಏನಾದ್ರು ಇಂಟರ್ವ್ಯೂನ್ ಮಾಡಿ ಸೊಲ್ಯೂಷನ್ ಕೊಟ್ಟರೆ ನಮ್ಗೆ ಪರಿಹಾರ ಸಿಗುತ್ತೆ, ಏನು ಅಂತ ಮಾಡೋದು ಅಂತ ಐಡಿಯಾ ಸಿಗುತ್ತೆ ಅಂತ. ನಮಗೆ ಹೋಟ್ಲ್ ಮುಚ್ಚೋದು ಉದ್ದೇಶ ಖಂಡಿತ ಯಾರಿಗೂ ಇಲ್ಲ. ಅದು ಥ್ರೆಟನ್ ಮಾಡೋದು ಅಲ್ಲ, ಹೇಗೋ ನಡೆಸಬೇಕು ಅನ್ನೋದು. ಲಾಸ್ಟ್ ಗ್ಯಾಸ್ ಇರೋವರೆಗೂ ನಡೆಸ್ತೀವಿ. ಆದಷ್ಟು ಮುಂದಕ್ಕೆ ತಳ್ಳೋಣ ಅಂತ ಇರೋ ಮೆನುನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ನಿನ್ನೆ ಬೆಳಗ್ಗೆಯಿಂದ ಗ್ಯಾಸ್ ಸಪ್ಲೈ ಆಗಿಲ್ಲ. ನಮಗೆ ದಿವಸ ಸಪ್ಲೈ ತೊಗೋತೀವಿ. ನಮ್ಮ ಕನ್ಸಂಪ್ಷನ್ ಅರೌಂಡ್ 5 ಸಿಲಿಂಡ್ರು ಪರ್ ಡೇ. ಸೊ ಇವಾಗ ನನ್ನ ಹತ್ರ 10-12 ಸಿಲಿಂಡರ್ ಖಾಲಿ ಸಿಲಿಂಡರ್ ಇದೆ. ಇನ್ನೊಂದು 4 ಸಿಲಿಂಡರ್ ಇದೆ. ಹಬ್ಬ ನಾವು ಈ ಸರ್ಕಸ್ ಎಲ್ಲ ಮಾಡಿದ್ರೆ ನಾಳೆ ಮಧ್ಯಾಹ್ನ ತನಕ ನಡೆಸ್ತೀವಿ. ಇರಾನ್ ಹಾಗೂ ಇಸ್ರೇಲ್ ವಾರ್ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಪರದಾಟವನ್ನು ನಡೆಸಿದ್ದಾರೆ. ಬೆಂಗಳೂರಿನ ಗಾಂಧಿನಗರದ ಪ್ರತಿಷ್ಠಿತ ಹೋಟೆಲ್ ಆದ ಸ್ಯಾಂಕ್ಟಮ್ ಹೋಟೆಲ್ ಬಂದ್ ಮಾಡಿದ್ದು, ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ ಅನ್ನೇ ಬಂದ್ ಮಾಡಲಾಗಿದೆ. ಇನ್ನು ಗ್ಯಾಸ್ ಕೊರತೆಯಿಂದಾಗಿ ಬೆಂಗಳೂರಿನ ಟ್ರಿಪಲ್ ಸ್ಟಾರ್ ಹೋಟೆಲ್ನಲ್ಲಿ ಅಡುಗೆ ತಯಾರಿ ಮಾಡೋಕೆ ಸೌದೆ ಒಲೆ ಬಳಸಲಾಗ್ತಾ ಇದೆ. ಹೋಟೆಲ್ನಲ್ಲಿ ಈಗಾಗಲೇ ಬುಕಿಂಗ್ ಆಗಿರೋ ಗೆಸ್ಟ್ಗಳಿಗಾಗಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಸೌದೆ ಒಲೆಗಳನ್ನು ತಂದು ಅಡುಗೆ ಮಾಡೋಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ಹಲವು ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ಮೆನು ಕೂಡ ಕಟ್ ಮಾಡೋಕೆ ಹೋಟೆಲ್ ಮಾಲೀಕರ ಸಂಘ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸೂಕ್ತ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗುವವರೆಗೂ ಸೀಮಿತ ಆಹಾರಗಳ ತಯಾರಿಕೆಗೆ ಸೂಚನೆ ಕೊಡಲಾಗಿದೆ. ದೋಸೆ ಸೇರಿದಂತೆ ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರ ಕೈ ಬಿಡೋದಾಗಿ ಸಂಘದ ಕಾರ್ಯದರ್ಶಿ ಕೃಷ್ಣರಾಜ್ ಹೇಳಿದ್ದಾರೆ. ಮೆನುವಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೈಸ್ ಬಾತ್ ಕೊಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕಲ್ವ. ನಮಗೆ ನಾವಿರೋ 2 ಸಿಲಿಂಡ್ರ್, ನಮ್ಮ 3 ಸಿಲಿಂಡ್ರಲ್ಲಿ ಎಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು, ಈ ರೀತಿಯಾದ ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂದಿನ ದಿವಸದಲ್ಲಿ. ಹೇಳಿದ್ರೆ ಒಬ್ಬರಿಗೆ ಒಂದೇ ತಿಂಡಿ ಕೊಡ್ಬೋದು. ಈಗ ನಮ್ಮಲ್ಲಿ 1,500 ಜನ ಗ್ರಾಹಕರು ಬರ್ತಾರೆ. ಒಬ್ಬರಿಗೆ 4 ಐಟಮ್ ತಿಂದರೆ ನಾವು ಪ್ರಿಪ್ರೇಷನ್ ಮಾಡಲೇಬೇಕು. ನೀವು ಒಂದೇ ಐಟಮ್ ತಿನ್ನಿ ಅಂತ. ಹಸಿ ಐಟಮ್ ಯಾವುದು ತಿನ್ನೋಕ್ಕಾಗಲ್ವಾ, ಬೇಯಿಸಿದ ಐಟಮೇ ತಿನ್ನಬೇಕಾ, ಎಲ್ರಿಗೂ ನಾವು ಕೊಡಲೇಬೇಕಾ? ನಮ್ಮ ಉದ್ದೇಶ ಹಾಗೆ. ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ.
ಇನ್ನು ದೇವನಹಳ್ಳಿ ಹೋಟೆಲ್ ಮಾಲೀಕರಿಗೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಿದೆ. ಕೆಂಪೇಗೌಡ ಏರ್ಪೋರ್ಟ್ ಸುತ್ತಮುತ್ತಲಿರುವ ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ. 100ಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ. 10 ಸಿಲಿಂಡರ್ ಪೂರೈಕೆ ಆಗ್ತಾ ಇದ್ದ ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದ್ದು, ಹೋಟೆಲ್ ಮಾಲೀಕರು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದಾರೆ. ಬೇಕಾಗಿತ್ತು, ಒಂದು 8 ರಿಂದ 10 ಗ್ಯಾಸ್ ಡೈಲಿ ಬೇಕಾಗಿತ್ತು. ಇವಾಗ ಕೊಡ್ತಾ ಇರೋದು ಬರೀ ನಮ್ಗೆ 2-3 ಕೊಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಐಟಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಸಮಸ್ಯೆಗಳು, ಹೋಟೆಲ್ಗಳಿಗೆ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದೆ. ಮತ್ತೆ ನಮ್ದು ಇಲ್ಲಿ ಏರ್ಪೋರ್ಟ್ ಹತ್ರ ಇರೋಗೋಸ್ಕರ ತುಂಬಾ ಕಸ್ಟಮರ್ ಬರ್ತಾರೆ, ಎಲ್ಲೋ ಫಾರಿನರ್ಸ್ ಇಂದ ಬಂದಿರ್ತಾರೆ. ಅವ್ರನ್ನೆಲ್ಲ ಇಲ್ಲಿ ಇದ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಐಟಮ್ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಗೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮಿ ನಡೆಸೋದೇ ತುಂಬಾ ಕಷ್ಟದಲ್ಲಿ. ತುಂಬಾ ಮೈಸೂರಿಗೂ ಕೂಡ ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಅಡುಗೆ ಅನಿಲ ಪೂರೈಕೆ ವ್ಯತ್ಯಾಸ ಹಿನ್ನೆಲೆಯಲ್ಲಿ ಮೈಸೂರಿನ ಬಹುತೇಕ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮೈಸೂರು ಹೋಟೆಲ್ನ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿದ್ದು, ಈಗಾಗಲೇ 3 ವಾರಗಳಲ್ಲೇ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೀಗೆ ಆದ್ರೆ ಹೋಟೆಲ್ಗಳು ಬಂದ್ ಆಗುತ್ತೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಂದ್ರು. ನಿಲ್ಲಿಸಿರೋದ್ರಿಂದ ಇನ್ನೊಂದು 3-4 ದಿನದಲ್ಲಿ HP ಗ್ಯಾಸ್ ಬರ್ತಾ ಇದೆ. ಅದೇನೋ ನಿಂತು ಹೋಗ್ಬಿಟ್ರೆ ಮೈಸೂರು ನಗರಾದ್ಯಂತ ಹೋಟ್ಲ್ ಉದ್ಯಮ ಸ್ಥಗಿತ ಆಗಿದೆ. ನಾವೆಲ್ಲ ಬೀದಿಗೆ ಬಂದು ಮತ್ತೆ ಧರಣಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ನಿನ್ನೆಲ್ಲ ಪತ್ರಗಳು ಬರೆದಿದ್ದೀವಿ. ಇದೇನಾದರೂ ಇದೇ ರೀತಿ ಮುಂದುವರೆದ್ರೆ ಸಾರ್ವಜನಿಕರಿಗೂ ಬಹಳ ಕಷ್ಟ ಆಗುತ್ತೆ. ನಾವು ಅಗತ್ಯ ಸೇವೆಗಳ ಅಡಿಯಲ್ಲಿ ಬರೋದ್ರಿಂದ ನಾವು ಇದನ್ನು ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವನ್ನು ಮತ್ತು ನಮ್ಮ ಮೈಸೂರಿನ MP ಅವರ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಬೆಲೆ ಏರಿಕೆ ಈ ವಾರದಲ್ಲಿ 1ನೇ ತಾರೀಕಿಂದ ನಿನ್ನೆವರೆಗೂ 3 ಬಾರಿ ಜಾಸ್ತಿ ಆಗಿದೆ. 1ನೇ ತಾರೀಕು 30 ರೂಪಾಯಿ ಆಗಿದೆ, 5ನೇ ತಾರೀಕು 114 ರೂಪಾಯಿ ಆಗಿದೆ. ಮತ್ತೆ ನಿನ್ನೆ ಡಿಸ್ಕೌಂಟ್ ಏನಿದೆ ಅದೆಲ್ಲ ನಿಲ್ಲಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ಗಳನ್ನು ಬಂದ್ ಮಾಡ್ತೀವಿ ಅನ್ನೋ ವಿಚಾರದ ಬಗ್ಗೆ ಸಾರ್ವಜನಿಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೋಟೆಲ್ ಬಂದ್ ಆದರೆ ಕಷ್ಟ ಆಗುತ್ತೆ. ಕೂಡಲೇ ಸರ್ಕಾರ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು. ಮನೆಗಳಿಗೂ ಸಿಲಿಂಡರ್ ಬುಕಿಂಗ್ ಸಮಯ ಹೆಚ್ಚಳ ಮಾಡಬೇಕು. ಇಲ್ಲದಿದ್ರೆ ಮನೆಗಳಲ್ಲೂ ಇನ್ಮೇಲೆ ಸೌದೆ ಒಲೆನೇ ಬಳಸಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಸಿಲಿಂಡರ್ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಎಲ್ಲರಿಗೂ ಬೇಕು, ಅದು ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಆ ಥರ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಅನ್ಸುತ್ತೆ. ನಾಳೆಯಿಂದ ಬಂದ್ ಮಾಡ್ತಾರಂತೆ ಗ್ಯಾಸ್ ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗೇ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಈ ಏರಿಯಾದಲ್ಲಿ ಎಸ್ಪೆಷಲಿ ಭಾಳ ತೊಂದರೆ ಆಗುತ್ತೆ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಈಗಿನ ಟೈಮಲ್ಲಿ ಮೆನಿ ಆಫ್ ದಮ್ ಡಿಪೆಂಡ್ ಆನ್ ಹೋಟೆಲ್ಸ್. ಬೆಳಿಗ್ಗೆ ಟೈಮ್ ಸಿಕ್ಕಿರಲ್ಲ, ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಳಸ್ಗೆ ಸಮ್ ಪ್ರಿಫರ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್. ಸೊ ಪ್ರಾಬಬ್ಲಿ ಇರುತ್ತೆ. ಸೊ ಐ ಥಿಂಕ್ ದೇ ಶುಡ್ ಬಿ ಸಮ್ ಆಲ್ಟರ್ನೇಟ್ ಇದ್ರೇನೆ ಹೋಟ್ಲಿಗೆ ಬಂದು ಅವ್ರು ಏನು ಕೊಡ್ತಾರೆ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಾಬಬ್ಲಿ ವಿ ಶುಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಗೌರ್ಮೆಂಟ್ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್ ಅಲ್ಲ. ಇನ್ನು ಗ್ಯಾಸ್ ಅಭಾವದ ಭೀತಿ ಹಿನ್ನೆಲೆ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ ಬಳಿ ಇರೋ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ಜನಸಂದಣಿ ಸೇರಿದೆ. ಇದುವರೆಗೆ ಮನೆಯಿಂದಲೇ ಗ್ಯಾಸ್ ಬುಕ್ ಆಗ್ತಾ ಇತ್ತು, ಈಗ ಆಗ್ತಾ ಇಲ್ಲ ಅಂತ ನೇರವಾಗಿ ಜನ ಏಜೆನ್ಸಿಗೆ ಬಂದಿದ್ದೀವಿ. ಇಲ್ಲೂ ಸಮಸ್ಯೆ ಇದೆ, ಕೆಲವರಿಗೆ ಬುಕ್ ಆಗ್ತಾ ಇದೆ, ಕೆಲವರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ವಾರ್ ಎಫೆಕ್ಟ್ ಪಿಜಿ ಮಾಲೀಕರಿಗೂ ಕೂಡ ತಡ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟ ಎದುರಿಸುವಂತಾಗಿದೆ. ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಆಹಾರದ ಮೆನು ಕೂಡ ಚೇಂಜ್ ಮಾಡಲಾಗ್ತಿದೆ. ಗ್ಯಾಸ್ ಕೊರತೆ ಇರೋದ್ರಿಂದ ಚಪಾತಿ ರೊಟ್ಟಿ ಮಾಡದೇ ಇರೋಕೆ ನಿರ್ಧಾರವನ್ನು ಮಾಡಲಾಗಿದೆ. ಕೇವಲ ಅನ್ನ ಸಾಂಬಾರ್ ಪಲಾವ್ ತಯಾರು ಮಾಡೋಕೆ ಮಾತ್ರ ನಿರ್ಧರಿಸಿದ್ದು. ಇವತ್ತಿನಿಂದಲೇ ನಿಯಮ ಜಾರಿ ಮಾಡಲಾಗಿದ್ದು ಇನ್ನೊಂದು ವಾರಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ಗಳಿದ್ದು ಮುಂದಿನ ವಾರದಿಂದ ಏನ್ ಮಾಡೋದೇ ಚಿಂತೆಯಾಗಿದೆ ಅಂತ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಹೇಳಿದ್ದಾರೆ. ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ ಪಿಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಏನು ಒಂದು ಮೆನುಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ವಾರದವರೆಗೂ ತಳ್ತಕ್ಕದ್ದು. ಯಾಕಂದರೆ ಖಾಲಿ ಆದ ತಕ್ಷಣ ಸಿಲಿಂಡರ್ ತಂದು ಕೊಡಲಿಲ್ಲ ಅಂದರೆ ಸೊ ಇರ್ತಕ್ಕಂಥ ಸಿಲಿಂಡರ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು ಆಗುತ್ತೆ. ಒಂದು ವಾರಕ್ಕೆ ಬರ್ತಕ್ಕಂಥದ್ದನ್ನ ಇನ್ನೂ ಒಂದು 6 ದಿನ ಹೆಚ್ಚಿಗೆ ಅದನ್ನು ನಿಭಾಯಿಸಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕು ಅದನ್ನು ತಗೋಬೇಕು ಅಂತ ಇರ್ತಕ್ಕಂಥ ಪರಿಸ್ಥಿತಿ. ಮಾನವೀಯ ಮೌಲ್ಯಗಳನ್ನ ನಾವು ನೋಡಿಕೊಂಡು ಎಲ್ಲ ಸಮಯದಲ್ಲಿ ಮಾಲೀಕರು ಲಾಭ ನಷ್ಟದ ಒಂದು ಹಿತಾಸಕ್ತಿ ನೋಡೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮತ್ತೆ ನಾಳೆಯ ಪರಿಸ್ಥಿತಿನ ನೋಡಿಕೊಂಡು ಸೊ ನಾವು ಮುಂದಿನ ನಿರ್ಧಾರಗಳನ್ನ ಯಾವ ರೀತಿ ಮಾಡ್ಬೋದು ಅಂತ 20 ಲೀಟರ್ ರೈಸ್ ಕುಕ್ಕರು ಇಂಥವೆಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಸಿಗುತ್ತವೆ. ಸಣ್ಣ ನಿರ್ಧಾರಗಳನ್ನ ಈಗಾಗಲೇ ನಡೆಸ್ತಾ ಇದ್ದೀವಿ ಸರ್.
ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಇರೋ ಬೆನ್ನಲ್ಲೇ ಡೊಮೆಸ್ಟಿಕ್ ಗ್ಯಾಸ್ಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಇದರಿಂದಾಗಿ ಗೃಹ ಬಳಕೆಯ ಗ್ಯಾಸ್ಗೂ ಅಭಾವ ಆಗೋ ಭೀತಿಯಿಂದಾಗಿ ಜನ ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ. ಬುಕಿಂಗ್ ಹೆಚ್ಚಾದ ಹಿನ್ನೆಲೆ ಸಾಫ್ಟ್ವೇರ್ ಸ್ಲೋ ಆಗಿದ್ದು ಸುಮಾರು 70% ಬುಕಿಂಗ್ ಹೆಚ್ಚಳ ಆಗಿದೆ ಅಂತ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ ಕೊರತೆ ಹೆಚ್ಚಳವಾಗ್ತಾ ಇದೆ. ಗದಗದಲ್ಲಿ ಸಿಲಿಂಡರ್ ಪಡೆಯೋಕೆ ಜನರು ಪರದಾಟ ನಡೆಸುತ್ತಿದ್ದಾರೆ. ಮಾರ್ಚ್ 6ರಂದು ಬುಕ್ ಮಾಡಿದ್ರು ಸಿಲಿಂಡರ್ ಬಂದಿಲ್ಲ ಅಂತ ಜನರು ಕಿಡಿಕಾಡ್ತಿರೋದು. ಅಲ್ಲದೆ ಸಿಲಿಂಡರ್ ಸಿಗೋದಿಲ್ಲ ಅಂತ ಸಿಲಿಂಡರ್ ಏಜೆನ್ಸಿಗೆ ಜನರು ಬರ್ತಿದ್ದು ಗೃಹೋಪಯೋಗಿ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ ಅಂತ ಕಿಡಿಕಾಡ್ತಿದ್ದಾರೆ. ನನ್ನ ಪ್ರಕಾರ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಈ ಏಜೆನ್ಸಿಯವರು ಇರ್ಬೋದು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇವರು ಹೆಚ್ಚಿನ ರೇಟಿಗೆ ಇಲ್ಲಿ ಮಾರ್ಕೊಳ್ಳಿಕ್ಕೆ ಕೃತಕ ಅಭಾವವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಾನು 6ನೇ ತಾರೀಕಿಗೆ ನಾನು ಸಿಲಿಂಡರ್ ಹಚ್ಚಿದ್ದೀನಿ. ನಾನು 6ನೇ ತಾರೀಕಿಗೆ ಸಿಲಿಂಡರ್ ಹಚ್ಚಿದ್ರೆ ನಂಗೆ ಡಾಕೆಟ್ ನಂಬರ್ ಬಂದೈತಿ. 7ನೇ ತಾರೀಕಿಗೆ ಡೆಲಿವರಿ ಆಗ್ತೈತಿ ಅಂತ ಹೇಳ್ತಾರೆ. ಬಟ್ ಇವತ್ತು 10ನೇ ತಾರೀಕು, ಮುಂದೆ 8ನೇ ತಾರೀಕಿಗೆ ರೇಟ್ ಜಾಸ್ತಿ ಆಗ್ತೈತಿ. ಬಟ್ ಇವತ್ತಿಗೂ ನಂದು ಡೆಲಿವರಿ ಆಗಿಲ್ಲ. ಅಂದರೆ ಅವ್ರಿಗೆ ಮೊದಲೇ ಗೊತ್ತು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಅದಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾವು ಇಲ್ಲಿ ಕೇಳಕ್ಕೆ ಬಂದಿದ್ದೀವಿ ರೀ. ಬುಕ್ ಆಗತ್ತಿಲ್ಲ ರೀ. ಅದು ಹೋದ ತಿಂಗಳು ನಾವು ಬುಕ್ ಮಾಡಿದ್ವಿ, ಅದು ಇಮಿಡಿಯೇಟ್ ಅದು ಆತ್ರಿ. ಈ ತಿಂಗಳು ಮಾಡಿದ್ರು ಬರಾಕತ್ತಿಲ್ಲ ರೀ. ಅದಕ್ಕೆ ಏನು ಪ್ರಾಬ್ಲಮ್ ಆಗ್ಯದ ಅಂತ ಕೇಳಕ್ಕೆ ಬಂದಿದ್ವಿ ಸರಿ. ಆಗಾಕತ್ತಿಲ್ಲ, ಕಾಲ್ನೂ ಇಲ್ಲ ರೀ. 3-4 ನಂಬರ್ಸ್ ಕೊಟ್ಟಿದ್ರು ರೀ. ಎಲ್ಲ ನಂಬರ್ ಚೆಕ್ ಮಾಡಿದ್ವಿ, ಯಾವುದೂ ನಂಬರ್ ಆಗತ್ತಿಲ್ಲ. ಯಾಕಂದರೆ ಇದು ಸರ್ವರ್ ಇಶ್ಯೂ ಇರೋದು ನಮ್ಮ ಏಜೆನ್ಸಿ ಒಳಗೆ ಒಂದೇ ಅಲ್ರಿ, ಎಲ್ಲ ಕಡೆನೂ ಐತಿ. ಸಿಲಿಂಡ್ರಿಗೆ ಯಾವುದೇ ಥರದ ಇದಕ್ಕೆ ಸಪ್ಲೈಗೇನು ತೊಂದರೆ ಇಲ್ಲ. ನಿನ್ನೆ ಬುಕ್ ಮಾಡಿದ್ವಿ, ಇವತ್ತು ಡೆಲಿವರಿ ಕಳ್ಸಾಕತ್ತೀವಿ. ಇನ್ನು ಹಾವೇರಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. 300ಕ್ಕೂ ಹೆಚ್ಚು ವೆಜ್, ನಾನ್ ವೆಜ್ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಸದ್ಯಕ್ಕೆ 1 ವಾರಕ್ಕೆ ಆಗುವಷ್ಟು ಮಾತ್ರ ಸಿಲಿಂಡರ್ ಲಭ್ಯತೆ ಇದ್ದು ಸಿಲಿಂಡರ್ ಖಾಲಿ ಬಳಿಕ ಹೋಟೆಲ್ ಬಂದ್ ಆಗೋ ಪರಿಸ್ಥಿತಿ ಇದೆ. ಯಾದಗಿರಿಯಲ್ಲೂ ಸಿಲಿಂಡರ್ ಕೊರತೆಯ ಅಭಾವ ಸೃಷ್ಟಿಯಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದಾಗಿ ಹೋಟೆಲ್ ಉದ್ಯಮ ದುಸ್ತರಗೊಂಡಿದ್ದು ಕೇವಲ 3 ದಿನಕ್ಕೆ ಮಾತ್ರ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇದೆ. 3 ದಿನದ ಬಳಿಕ ಬಹುತೇಕ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರು ನಗರ ಪ್ರದೇಶಗಳಲ್ಲಿ, ಮೆಟ್ರೋ ನಗರಗಳಲ್ಲಿ ಮಾಹಿತಿ ಬಂದಿದೆ ಸಿಗ್ತಾ ಇಲ್ಲ ಅಂತೇಳಿ. ಈಗ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅದೇ ರೀತಿ ಆದರೆ ಹೋಟೆಲ್ ಉದ್ಯಮಕ್ಕೆ ಭಾಳ ಹೊಡೆತ ಬೀಳ್ತದೆ. ಹಾಗಾಗಿ ಸರ್ಕಾರದವರು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು. ಮತ್ತು ರೇಟ್ ಕೂಡ ಹೆಚ್ಚಳ ಆಗಿದೆ. ರೇಟ್ ಹೆಚ್ಚಾಗಿರೋದ್ರಿಂದ ಬೆಲೆ ಹೆಚ್ಚಳ ಕೊಡ್ತೀವಿ ಅಂದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಲೆ ಹೆಚ್ಚಳ ಕೊಡ್ತೀವಿ ಅಂದರೂ ಸಿಗ್ತಾ ಇಲ್ಲ ಅಂದಾಗ ಅದ್ರ ಪರಿಣಾಮ ಬೇರೆ ಇದ್ರ ಮೇಲೆ ಬೀಳುತ್ತೆ. ಹಾಗಾಗಿ ಎಲ್ಲದರ ಮೇಲೆ ಹೊಡೆತ ಬೀಳ್ತದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ಬೆಂಗಳೂರು ನಗರ. ಇನ್ನು ವಿಜಯಪುರದಲ್ಲೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಸರತಿಯಲ್ಲಿ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ನಿಂತಿರೋ ದೃಶ್ಯ ಕಂಡು ಬಂದಿದೆ. ಗ್ಯಾಸ್ ಬೆಲೆ ಏರಿಕೆ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಚರ್ಚೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಇಂಡಿಯಾ ಒಕ್ಕೂಟದ ಎಂಪಿಗಳು ನಿನ್ನೆ ಪ್ರತಿಭಟನೆ ಮಾಡಿದ್ರು. ನಮ್ಮ ಬಳಿ ಸ್ಟಾಕ್ ಇಲ್ಲ, ಸಿಲಿಂಡರ್ ಬೆಲೆ ಕೂಡ ಏರಿಸಿದ್ದಾರೆ. ಇದ್ರ ಬಗ್ಗೆ ಎಂಪಿಗಳು ಮಾತನಾಡ್ತಿಲ್ಲ. ಮೊದಲು ಈ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ಆರ್ವಿ ದೇಶಪಾಂಡೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಈ ರಾಜ್ಯತೆ ಸಂಬಂಧ. ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ ಮಾತಾಡ್ತೀನಿ. ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ
ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಬೆಲೆ ಆದರೆ ಪಾಪ ಬಹಳ ಬೊಂಬಳ ಹೊಡ್ಕೊಳ್ತಾ ಇದ್ರು. ಇವತ್ತು ಪಾಪ ಎಲ್ಲೋ ಕಾಣೆ ಆಗಿದ್ದಾರೆ, ಮಾಯ ಆಗಿದ್ದಾರೆ. ಕೇಂದ್ರ ಸರ್ಕಾರ ತತ್ಕ್ಷಣ ಇಂಟರ್ವ್ಯೂನ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು ಅಥವಾ ಹೋಟೆಲ್ ಗ್ರಾಹಕರಿಗಾಗಿರ್ಬೋದು ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು ಈ ಒಂದು ಬೆಲೆ ನಿಯಂತ್ರಣವನ್ನು ಮಾಡಬೇಕು. ಜೊತೆಯಲ್ಲಿ ಗ್ಯಾಸ್ನ ಸಿಲಿಂಡರ್ನ ಇಮಿಡಿಯೇಟ್ ಆಗಿ ಎಷ್ಟು ಬೇಕು ಅಷ್ಟು ಪೂರೈಕೆ ಮಾಡೋದ್ರಲ್ಲಿ ಗಮನ ಹರಿಸಬೇಕು. ಅಮೆರಿಕ ರಾಷ್ಟ್ರದ ಸರ್ವಾಧಿಕಾರಿ ಧೋರಣೆಯ ಫಲ ಇವತ್ತು ಇಡೀ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಒಂದು ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತಾ ಇದೆ. ಎಲ್ಲಿ ತೈಲ ಇರ್ತಕ್ಕಂಥ ರಾಷ್ಟ್ರಗಳ ಮೇಲೆ ನಾವು ಈ ಹಲವಾರು ವರ್ಷಗಳಿಂದ ನೋಡಿದಾಗ ತೈಲ ಹೆಚ್ಚು ಲಭ್ಯ ಇರತಕ್ಕಂಥ ದೇಶಗಳ ಮೇಲೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತವನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮುಖಂಡರನ್ನ ಆಂತರಿಕ ದಂಗೆಯ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ರೀತಿ ಪರಿಸ್ಥಿತಿ ಪ್ರಪಂಚದಲ್ಲಿ ಸೃಷ್ಟಿಯಾಗಿದೆ. ಅದರ ಪರಿಣಾಮ ಇವತ್ತು ನಾವು ಕೂಡ ಎದುರಿಸುವಂತಹ ಪರಿಸ್ಥಿತಿಯಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಏನು 56 ಇಂಚಿನ ಎದೆಗಾರಿಕೆ ಇರ್ತಕ್ಕಂಥವ್ರು ಈಗ ಏನು ಉತ್ತರ ಕೊಡ್ತಾರೆ ಈ ರಾಷ್ಟ್ರದ ಜನಕ್ಕೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕಾದು ನೋಡ್ತಾ ಇದೀವಿ. ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದಾಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗ್ಯಾಸ್ ದರ ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ ಅದರ ದುಷ್ಪರಿಣಾಮಗಳು ಇವು. ಹಾಗಾಗಿ ಭಾರತ ಸರ್ಕಾರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಧಾನ್ಯದ ಮೇಲೆ ಪ್ರಯತ್ನ ಮಾಡಬೇಕು. ಎಷ್ಟು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಇಂಪೋರ್ಟ್ ಮಾಡಿ ಬೆಲೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಭಾರತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇನೆ. ಗ್ಯಾಸ್ ಕೊರತೆ ವಿಚಾರವಾಗಿ ಮೈಸೂರಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸ್ವಲ್ಪ ಸಮಸ್ಯೆ ಆಗಿದೆ, ಹಿತಮಿತವಾಗಿ ಅನಿಲ ಖರ್ಚು ಮಾಡೋ ಸ್ಥಿತಿ ಬಂದಿದೆ. ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ. ಮೋದಿ ಪ್ರಯತ್ನದ ಫಲವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ಗ್ಯಾಸ್ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದು ಭಾರತೀಯರ ಜೀವಕ್ಕೇನೂ ಆಗದಂತೆ ಮೋದಿ ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಜನ ಸ್ವಲ್ಪ ದಿನ ಇತಿಮಿತಿಯಲ್ಲಿ ಗ್ಯಾಸ್ ಬಳಸಬೇಕು ಅಂತ ಹೇಳಿದ್ದಾರೆ. ಹಿತಮಿತವಾಗಿ ಇರಾನ್ ಪಕ್ಕದಲ್ಲಿ ಏನು ಹಾರ್ಮುಜ್ ಕೊಲ್ಲಿ ಏನಿದೆ ಅಲ್ಲಿಯೇ 40% ಆಫ್ ದಿ ಆಯಿಲ್ ಗ್ಯಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಇಂಡಿಯಾದವರಿಗೆ ಎಕ್ಸೆಂಪ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಡೀ ಜಗತ್ತಲ್ಲಿ ಎಲ್ಲ ಕಡೆನೂ ಕೂಡ ಪ್ರೈಸ್ ರೈಸ್ ಆಗಿದೆ. ಆದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನೇನು ಜಾಸ್ತಿ ಮಾಡಿಲ್ಲ. ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ವಾರ 10 ದಿನ 15 ದಿನ 20 ದಿನ ವೇಟ್ ಮಾಡಬೇಕಾದಂಥ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನು ಬಳಕೆನೂ ಮಾಡಿ ಅನಿಲವನ್ನು ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಜಗತ್ತನ್ನು ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಆಗಿದೆ. ಇದೇನು ಭಾರತದಲ್ಲಿ ಮಾತ್ರ ಆಗ್ತಾ ಇರೋಂಥದ್ದಲ್ಲ, ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲನ್ನು ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಅದು ಒಂದು ಗಗನಕ್ಕೆ ಏರ್ಬಿಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮೋದಿ ಸರ್ಕಾರದ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಕೂಡ ಆ ಬೆಲೆಯನ್ನು ಏರಿಕೆ ಆಗದಂಗೆ ತಡೆದಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಕೇಂದ್ರ ಸಚಿವರಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ.
ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಮಹಿಳೆಯರಿಗೆ ಮೋದಿಯವರು ಅನ್ಯಾಯ ಮಾಡ್ತಿದ್ದಾರೆ. ತಕ್ಷಣವೇ ಬೆಲೆ ಏರಿಕೆ ವಾಪಸ್ ಪಡಿಬೇಕು, ಇಲ್ಲದಿದ್ದರೆ ಮಹಿಳೆಯರು ಮತ್ತು ರಾಜ್ಯದ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಉಡುಪಿಯಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ನಿಂದ ರಸ್ತೆಯಲ್ಲಿ ವಿಭಿನ್ನವಾಗಿ ಚಹಾ ತಯಾರಿಸಿ ಪ್ರತಿಭಟನೆ ಮಾಡಲಾಯಿತು. ಕಾಂಗ್ರೆಸ್ ಭವನದಿಂದ ಬ್ರಹ್ಮಗಿರಿ ಸರ್ಕಲ್ವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಲೀಟರ್ಗೆ 5 ರಿಂದ 6 ರೂಪಾಯಿ ಜಾಸ್ತಿ ಆಗಬಹುದು. ಈ ಬಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪತ್ರ ಬರೆದಿದೆ. ಸಿಲಿಂಡರ್ ದರ ಏರಿಕೆ ತಡೆಗೆ ವಿಪಕ್ಷಗಳು ಕೇಂದ್ರಕ್ಕೆ ಆಗ್ರಹಿಸ್ತಾ ಇದೆ. ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನು ನೀಡುವಂತೆ ಒತ್ತಡ ಹೇರಿದ್ದಾರೆ. ವಿಪಕ್ಷಗಳು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದು ಸ್ಪೀಕರ್ ವಿರುದ್ಧ ಚರ್ಚೆಗೆ ಅವಕಾಶ ಕೊಡದಿದ್ದಕ್ಕೆ ವಿಪಕ್ಷ ಸಂಸದರು ಸದನದಲ್ಲಿ ಗರಂ ಆದರು. ಪೆಟ್ರೋಲಿಯಂ ಉತ್ಪನ್ನಗಳ ದರ ಏರಲ್ಲ, ಯಾವುದೇ ಭಯ ಬೇಡ ಅಂತ ಕೇಂದ್ರ ಸರ್ಕಾರ ಜನರಿಗೆ ಆಶ್ವಾಸನೆ ಕೊಟ್ಟಿದೆ. ಗ್ಯಾಸ್ ದರ ಏರಲ್ಲ, ಹಾಗೆ ಯೂರಿಯಾ ಡಿಎಪಿ ಗೊಬ್ಬರದ ದರವೂ ಏರಿಕೆ ಆಗಲ್ಲ. ಸಾರ್ವಜನಿಕರ ಹಿತ ಕಾಪಾಡ್ತೀವಿ ಅಂತ ಕೇಂದ್ರ ಅಭಯ ಕೊಟ್ಟಿದೆ. ಈ ಬಗ್ಗೆ ಪೆಟ್ರೋಲಿಯಂ ಸಚಿವರ ಸಭೆ ಕೂಡ ನಡೆದಿದೆ. ಇರಾನ್ ಅಮೆರಿಕ ಯುದ್ಧ 11ನೇ ದಿನವೂ ಮುಂದುವರೆದಿದೆ. ಜಾಗತಿಕವಾಗಿ ಯುದ್ಧದ ಹೊಡೆತ ಎಲ್ಲಾ ದೇಶಗಳಿಗೂ ತಟ್ಟಿದೆ. ಇನ್ನು ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸೋಕೆ ಚೀನಾ, ರಷ್ಯಾ, ಫ್ರಾನ್ಸ್ ನಮ್ಮನ್ನ ಸಂಪರ್ಕ ಮಾಡಿತ್ತು ಅಂತ ಇರಾನ್ನ ವಿದೇಶಾಂಗ ಸಚಿವ ಕಾಸಿಂ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಾವೇನಾದರೂ ಇರಾನ್ ಮೇಲೆ ದಾಳಿಯನ್ನ ಮಾಡಿರದಿದ್ರೆ ಇರಾನ್ ಅಮೆರಿಕ ಮೇಲೆ ದಾಳಿಯನ್ನ ಮಾಡ್ತಾ ಇರ್ತಿತ್ತು. ದಾಳಿಯ ಮಾಹಿತಿ ತಿಳಿದ ಕಾರಣವೇ ನಾವು ಇರಾನ್ ಮೇಲೆ ಯುದ್ಧವನ್ನ ಸಾರಿದ್ವಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತ್ಯುತ್ತರ ಕೊಡ್ತಾ ಇರುವ ಇರಾನ್ ಬಹ್ರೇನ್ನಲ್ಲಿರುವ ಮನಾಮದ ಅಮೆರಿಕನ್ ರಾಜತಾಂತ್ರಿಕ ಹೋಟೆಲ್ ಮೇಲೆ ಭೀಕರ ದಾಳಿ ಮಾಡಿದೆ. 136 ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ದು ಕಟ್ಟಡವನ್ನು ಧ್ವಂಸಗೊಳಿಸಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಡ್ತಾ ಇದೆ. ಕತಾರ್ನಲ್ಲಿರುವ ಅಮೆರಿಕದ ಮತ್ತೊಂದು ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಅಮೆರಿಕದ ವಾಯುನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದ್ದು ವಾಯುನೆಲೆಗಳನ್ನು ಇರಾನ್ ಧ್ವಂಸ ಮಾಡ್ತಾ ಇದೆ. ಇರಾನ್ ಹರ್ಮುಜ್ ಜಲಸಂಧಿ ತಡೆದಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಈ ಕುರಿತು ಮಾತನಾಡಿರುವ ಟ್ರಂಪ್, ತೈಲ ಸಾಗಣೆ ತಡೆದ್ರೆ ಮತ್ತಷ್ಟು ದಾಳಿ ಮಾಡ್ತೀವಿ, ಈಗಿನ ದಾಳಿಗಿಂತ 20 ಪಟ್ಟು ಕಠಿಣವಾಗಿರುತ್ತೆ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಇರಾನ್ ಕೂಡ ಹರ್ಮುಜ್ ಪ್ರವೇಶ ಮಾಡಿದ್ರೆ ಸ್ಫೋಟ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯ ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೀತಾ ಇದೆ. ಇದು ವೆಂಟಿಲೇಟರ್ನ ಆಕ್ಸಿಜನ್ ನಲ್ಲಿ ಉಸಿರಾಡ್ತಾ ಇರುವ ಬಜೆಟ್. ಸರ್ಕಸ್ನಲ್ಲಿ ಹಗದ ಮೇಲೆ ನಡೆಯೋ ರೀತಿಯಂತಿದೆ. ಇದೊಂದು ಖಾಲಿ ಟ್ರಂಕ್ ಅಂತ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಡಿಕೆಶಿ, ಆ ರೀತಿಯೆಲ್ಲ ಏನೂ ಇಲ್ಲ, ಕನಸು ಕಾಣಬೇಡ ಹೀಗಂತ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿನ ನೀರು ಪೂರೈಕೆ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಸದನದಲ್ಲಿ ಜೆಡಿಎಸ್ನ ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರಸ್ತಾಪ ಮಾಡಿದ್ದು, ತ್ಯಾಜ್ಯ ನೀರನ್ನ ಶುದ್ಧೀಕರಿಸಿ ನಮಗೆ ಕೊಳಚೆ ನೀರನ್ನ ಬಿಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ವಿಷಯವನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಸಚಿವ ಬೋಸರಾಜು ಉತ್ತರವನ್ನ ಕೊಟ್ಟಿದ್ದು, ಮಂಜುನಾಥ್ ನೀರಿನ ಬಾಟಲ್ ತೋರಿಸಿದ್ದಾರೆ, ಆದರೆ ಅದು ಯಾವ ನೀರು ಅಂತ ಗೊತ್ತಿಲ್ಲ ಅಂತ ಅಪಹಾಸ್ಯ ಮಾಡಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಬೈರೇಗೌಡ, ಶಾಸಕರು ಆರೋಪ ಮಾಡಿದ್ದಾರೆ, ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಬೇಕು, ಪರಿಶೀಲನೆ ಮಾಡಿ ತನಿಖೆ ಮಾಡಲಿ ಅಂತಂದ್ರು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತಿಗೆ 6 ವರ್ಷ. ಹೀಗಾಗಿ ಎಲ್ಲ ಕಡೆ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. ಈ ನಡುವೆ ಡಿಕೆಶಿ ಸಿಎಂ ಆಗ್ಲಿ ಅಂತ ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ. ಡಿಕೆ ಭಾವಚಿತ್ರ ಹಿಡಿದು ಸಿಎಂ ಆಗ್ಲಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಇನ್ನು ಡಿಕೆಶಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಗಳನ್ನು ಕೂಗಿ ರಾಜ್ ಉಳ್ಳಾಗಡ್ಡಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದ್ದಾರೆ. ಹುಬ್ಬಳ್ಳಿಯ ಸರ್ವೋದಯ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಬಜೆಟ್ನಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು. ಇದೇ ವಿಚಾರವಾಗಿ ನಿನ್ನೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವಂತಹ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಎನ್ಎಸ್ಯುಐ ಸಂಭ್ರಮಾಚರಣೆ ಮಾಡಿತು. ಎನ್ಎಸ್ಯುಐ ಸಂಭ್ರಮಾಚರಣೆ ಖಂಡಿಸಿ ಇವತ್ತು ಎಬಿವಿಪಿ ಪ್ರತಿಭಟನೆ ಮಾಡಿತು. ಕಾಲೇಜಿಗೆ ನುಗ್ಗಿದ ಎನ್ಎಸ್ಯುಐ ಕಾರ್ಯಕರ್ತರು ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸಿದ್ದಾರೆ ಅಂತ ಎಬಿವಿಪಿ ಲೀಡರ್ಸ್ ಆರೋಪ ಮಾಡಿದರು. ಇನ್ನು ಎನ್ಎಸ್ಯುಐ ಕಾರ್ಯಕರ್ತರಿಗೆ ಕಾಲೇಜು ಪ್ರವೇಶಕ್ಕೆ ಅನುಮತಿ ನೀಡದ ಪ್ರಾಂಶುಪಾಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. T20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಬಿಸಿಸಿಐ ಬರೋಬ್ಬರಿ 131 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದೆ. ಮೊನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿದ್ದ ಟೀಂ ಇಂಡಿಯಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಇದೀಗ ವಿಶ್ವ ವಿಜೇತ ತಂಡಕ್ಕೆ ಬಿಸಿಸಿಐ 131 ಕೋಟಿ ಬಹುಮಾನ ಘೋಷಣೆ ಮಾಡಿದ್ದು ಭಾರತ ತಂಡದ ಆಟಗಾರರಿಗೆ ಮತ್ತು ಸಿಬ್ಬಂದಿಗೆ ಹಂಚಲಾಗುತ್ತೆ ಅಂತ ಹೇಳಿದೆ.
ಟಾಕ್ಸಿಕ್ ಸಿನಿಮಾದ ಎಫೆಕ್ಟ್ ನಿಂದಾಗಿ ರಾಮಾಯಣ ಚಿತ್ರದ ಶೂಟಿಂಗ್ ಲೇಟ್ ಆಗೋ ಸಾಧ್ಯತೆ ಇದೆ. ಟಾಕ್ಸಿಕ್ ಸಿನಿಮಾಗಾಗಿ ಗಡ್ಡ ತೆಗೆದು ಯಶ್ ಹೇರ್ ಕಟ್ ಅನ್ನು ಮಾಡಿಸಿದ್ದಾರೆ. ಆದರೆ ರಾಮಾಯಣ ಸಿನಿಮಾದಲ್ಲಿ ರಾವಣ ಪಾತ್ರಕ್ಕಾಗಿ ಗಡ್ಡದ ಗೆಟಪ್ನಲ್ಲಿ ಯಶ್ ಕಾಣಿಸಿಕೊಂಡಿದೆ. ಆದರೆ ಯಶ್ನ ಉದ್ದ ಕೂದಲು ಹಾಗೂ ಗಡ್ಡಕ್ಕಾಗಿ ರಾಮಾಯಣ ಟೀಮ್ ಕಾಯ್ತಾ ಇದೆ. ಇನ್ನು 2 ರಿಂದ 3 ತಿಂಗಳು ರಾಮಾಯಣ ಸಿನಿಮಾ ಶೂಟಿಂಗ್ ಡೌಟ್ ಎನ್ನಲಾಗ್ತಿದೆ.